ಇಲ್ಲೇ ಒಂದು ನಮ್ಮ ನೇಬರ್ದೆ ಒಂದು ಫಂಕ್ಷನ್ ಇತ್ತು, ಸೊ ಅದಕ್ಕೋಸ್ಕರ ರೆಡಿ ಆಗ್ತಾ ಇದ್ದೀನಿ. ಸೊ ಈವ್ನಿಂಗ್ ಸ್ನ್ಯಾಕ್ಸ್ ಸಮೋಸ ಮತ್ತು ದಿಲ್ ಪಸಂದ್ ತಿಂತಾ ಇದ್ದೀನಿ. ಪೂಜೆ ಎಲ್ಲ ಆಯಿತು. ಕಾರ್ತಿಕ ಮಾಸ ಅಲ್ವಾ, ಹಾಗಾಗಿ 1 ತಿಂಗಳು ಪ್ರತಿದಿನ ನಾನು ಸಂಜೆ ದೀಪ ಹಚ್ತೀನಿ. ಅಂದರೆ ಅಲ್ಲಿದ್ದಾಗಲೂ ಕೂಡ ಅತ್ತೆ ಮಾವನ ಮನೇಲಿ ಇದ್ದಾಗಲೂ ಕೂಡ ನಾನು ದೀಪ ಹಚ್ತಾ ಇದ್ದೆ. ಸೊ ಅಲ್ಲೂ ಕೂಡ ಹಚ್ತಾರೆ, ಹಾಗೆ ನಾನು ಇಲ್ಲೂ ಕೂಡ ಹಚ್ತಾ ಇದ್ದೀನಿ 1 ತಿಂಗಳು. ಲಾಸ್ಟ್ ಅಂದರೆ ನೆಕ್ಸ್ಟ್ ಅಮಾವಾಸ್ಯೆ ಬರುತ್ತಲ್ಲ, ಅಲ್ಲಿವರೆಗೂ ನಮಗೆ ಕಾರ್ತಿಕ್ ಮಾಸ ಇರುತ್ತೆ. ಸೊ ಹಾಗಾಗಿ ದೀಪ ಹಚ್ತಾ ಇದ್ದೀನಿ. ಅದ್ರ ಜೊತೆಗೆ ನಾನು ಕಾರ್ತಿಕ್ ಸೋಮವಾರಗಳಲ್ಲೂ ಕೂಡ ಉಪವಾಸ ಮಾಡಿ ಪೂಜೆ ಕೂಡ ಮಾಡ್ತೀನಿ. ಅಂದರೆ ಇವಾಗ ಆಗಲ್ಲ, ಮೊದಲೆಲ್ಲ 4 ವಾರ ಪೂಜೆ ಮಾಡ್ತಾ ಇದ್ದೆ ಉಪವಾಸ ಇದ್ದು, ಬಟ್ ಇವಾಗ ಆಗಲ್ಲ. ಸೊ ಯಾವ್ದಾದ್ರು ಒಂದು ಕಾರ್ತಿಕ ಸೋಮವಾರ ಉಪವಾಸ ಇದ್ದು ಪೂಜೆ ಮಾಡಿ. ನಮ್ಮನೆ ಹತ್ರ ಒಂದು ಮಂಜುನಾಥ ಸ್ವಾಮಿ ದೇವಸ್ಥಾನ ಇದೆ, ಅಂದರೆ ನಾಗ್ಪುರ ಅಂತ ಬರುತ್ತೆ, ಮಂಜುನಾಥ್ ನಗರದ ಹತ್ರ. ಸೊ ಅಲ್ಲಿಗೆ ಹೋಗಿ ನಾನು ದೀಪ ಎಲ್ಲ ಹಚ್ಬಿಟ್ಟು ಬರ್ತೀನಿ. ಅದನ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಮುಂದೆ. ಸೊ ಇವಾಗ ದೀಪ ಹಚ್ಚಿದ್ದಾಯ್ತು, ಸ್ನ್ಯಾಕ್ಸ್ ತಿನ್ನೋಣ ಅಂದ್ಬಿಟ್ಟು ತಿಂತಾ ಇದ್ದೀನಿ, ಹಿಡ್ಕೊಂಡು ಸಮೋಸ ಮತ್ತು ಇದನ್ನ. ಅದ್ರ ಜೊತೆಗೆ ದೀಪ ಕೂಡ ಹಚ್ಚಿದೆ. ಗಾಳಿ ತುಂಬ ಬೀಸ್ತಾ ಇದೆ ಇವತ್ತು. ಆರೋಗಿದೆಯೋ ಅನ್ನೋ ಗೊತ್ತಾಗ್ತಾ ಇಲ್ಲ. ಇನ್ನು ಕೂಡ ಅಡುಗೆ ಕೂಡ ಆಗಿಲ್ಲ. ಸೊ ಅಡುಗೆಗೆ ಏನು ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಅಂದರೆ, ಇವತ್ತು ಮೆಂತ್ಯ ಗೊಜ್ಜನ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ರೆಸಿಪಿ ಅಂತಾನೆ ಹೇಳ್ಬೋದು. ಮೊದಲೆಲ್ಲ ನಾನು ಅದು ತುಂಬ ಇಷ್ಟಪಟ್ಟು ತಿಂತಾ ಇದೆ. ಸೊ ನಮ್ಮ ಅಕ್ಕ ಅದನ್ನ ಹೇಳ್ಕೊಟ್ಟಿದ್ದು ಮೆಂತ್ಯ ಗೊಜ್ಜನ. ಅದನ್ನ ಇವತ್ತು ಮಾಡ್ತೀನಿ. ಆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಕೂಡ. ಸೊ ಬ್ರೇಕ್ಫಾಸ್ಟಿಗೆ ನನ್ನ ಸ್ನ್ಯಾಕ್ಸ್ನ ಮುಗಿಸ್ಬಿಟ್ಟು ಆಮೇಲೆ ನಾನು ನಿಮ್ಮ ಜೊತೆ ಆ ರೆಸಿಪಿನ ಶೇರ್ ಮಾಡ್ಕೊಳ್ತೀನಿ. ಪೂಜೆ ಮಾಡಿದ್ದು ಒಂದು ಕ್ಲಿಪ್ಪಿಂಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಮದುವೆ ಆಗಿದ್ದ ವರ್ಷ ಯಾವುದು? 2008. ಏನ 8 ಅಲ್ಲೇ 2008 ಅಲ್ಲೇ? ನಿಜ ಕರೆಕ್ಟಾ? 2008 ಅಂದ್ರೆ ಎಷ್ಟು ವರ್ಷ ಆಯ್ತು ಈಗ ಮದ್ವೆ ಆಗಿ? ಈ ಕಡೆಗೆ 2, ಆ ಕಡೆಗೆ 10, 14 ಆಯ್ತು. 14 ವರ್ಷ ಆಗೋಯ್ತಾ ನಾವು ಮದ್ವೆ ಆಗಿ? ಏನ್ ಹೇಳ್ತೀರ ರೀ, ಮದ್ವೆ ಆಗಿರೋ ವರ್ಷ ಗೊತ್ತಿಲ್ಲ ನನ್ ಗಂಡನ್ಗೆ. ಯಾವ ವರ್ಷದಲ್ಲಿ ಹೋಗ್ಲಿ, ನನ್ ಮಗ ಹುಟ್ಟಿದ್ಯ ಅವಾಗ? 12. ಮತ್ತೆ ಮದ್ವೆಗ್ 4 ವರ್ಷಕ್ಕೆ ನನ್ ಮಗ ಹುಟ್ಟದ್ನಾ? ನೀನ್ ಸುಳ್ಳು ಹೇಳ್ತಿದ್ಯಾ ಇಲ್ವಾ ಅಂತ ನಾನು 8 ಅಂದೆ. ಚವ್ವಾ, ಏನ್ ಚೇಂಜ್ ಮಾಡ್ತೀರಾ? ಯಾವಾಗ ಹೇಳಿ ಕರೆಕ್ಟ್ ಆಗಿ? 2010 ಮದ್ವೆ ಆಗಿದೆ. ಹಂಗೆ 2 ವರ್ಷ ಏರ್ಸ್ಕೊಂಡೋಗಿ 2 ವರ್ಷನೇ. ಫಸ್ಟ್ 2002 ಇಂದ ಸ್ಟಾರ್ಟ್ ಆಯ್ತು, ಆಮೇಲೆ 2004 ಬಂತು, 6 ಆಯ್ತು, ಈಗ 8 ಆಯ್ತು, ಈಗ 10 ಆಯ್ತು. ಆಮೇಲೆ 2010 ಮಗು ಆಗಿತ್ತು, ಮಗ ಹುಟ್ಟಿತ್ತು. ಹೌದಾ? ಅದೇ ನೋಡ್ದಾ, ನನ್ ಗಂಡಂಗೆ ಎಲ್ಲ ನೆನ್ಪು ಮಾಡಿಸ್ಬೇಕು. ಇಸ್ವಿಗಳೇ ಗೊತ್ತಿಲ್ಲ. ಹೋಗ್ಲಿ, ಅವ್ನ ಡೇಟ್ ಆಫ್ ಬರ್ತ್ ಹೇಳಿ. ಶಿಶಿರ್ದು 5-7. ಅದ್ಯಾಕೆ ಅಷ್ಟು ನಿಧಾನಕ್ಕೆ 5-7 ಅನ್ನೋದು? 2020 ಹುಡ್ತಾ ಅಂತ ಹೇಳ್ಬಿಡಿ. ನೋಡಿ, ನನ್ನ ಗಂಡನ್ಗೆ ನಾವು ಮದುವೆ ಆಗಿರೋ ಡೇಟ್ ಗೊತ್ತಿಲ್ಲ. ಸೊ ಮೆಂತ್ಯ ಗೊಜ್ಜನ ಮಾಡೋದಕ್ಕೆ ನಾನಿಲ್ಲಿ ತೊಗೊಂಡಿರುವಂಥ ಇಂಗ್ರೀಡಿಯೆಂಟ್ಸ್ ಬಂದ್ಬಿಟ್ಟು 2 ಟೇಬಲ್ ಸ್ಪೂನಷ್ಟು ಮೆಂತ್ಯ ಕಾಳುಗಳನ್ನ ತೊಗೊಂಡಿದ್ದೀನಿ. ಅದಾದಮೇಲೆ ಸ್ವಲ್ಪ ಹುಣಸೆಹಣ್ಣನ್ನು ನಾನು ನೆನೆಸಿಟ್ಕೊಂಡಿದ್ದೀನಿ. 1 ಬೆಳ್ಳುಳ್ಳಿ ಅಂದರೆ 1 ಉಂಡೆ ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೀನಿ. 2 ದಪ್ಪ ಈರುಳ್ಳಿಗಳನ್ನ ನಾನು ಉದ್ದುದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ಅದಾದಮೇಲೆ 2 ಟೇಬಲ್ ಸ್ಪೂನಷ್ಟು ನಾನು ಸಾಂಬಾರು ಪುಡಿ, ನಾವೇನು ಸಾಂಬಾರಿಗೆ ಯೂಸ್ ಮಾಡ್ತೀವಲ್ಲ ಆ ಪುಡಿನ ನಾನು ಇಲ್ಲಿ ಇಟ್ಕೊಂಡಿದ್ದೀನಿ. ಅದಾದಮೇಲೆ ಏನು ಮೆಂತ್ಯಕಾಳು ನಾವು ತೊಗೊಂಡಿರ್ತೀವಿ ಅದನ್ನು ಫಸ್ಟು ರೋಸ್ಟ್ ಮಾಡ್ಕೊಳ್ಬೇಕಾಗುತ್ತೆ, ಹಾಗೆ ಡ್ರೈ ರೋಸ್ಟು. ಸೊ ಅದು ಗಮ್ ಅಂತ ಸ್ಮೆಲ್ ಬರುತ್ತೆ, ಅಲ್ಲಿವರೆಗೂ ಅದನ್ನು ಡ್ರೈ ರೋಸ್ಟ್ ಮಾಡಿಕೊಂಡು ಅದನ್ನು ಪೌಡ್ರ್ ಮಾಡ್ಕೊಳ್ಬೇಕು. ಸೊ ಪೌಡ್ರ್ ಮಾಡ್ಕೊಂಡು ಆದಮೇಲೆ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಕರಿಬೇವನ್ನ ಹಾಕ್ಕೊಳ್ಬೇಕಾಗುತ್ತೆ.
ಅದಾದಮೇಲೆ ಜಜ್ಜಿಟ್ಕೊಂಡಿರುವಂಥ ಬೆಳ್ಳುಳ್ಳಿನ ಕೂಡ ಎಣ್ಣೆ ಒಳಗಡೆ ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕು. ಅದರ ಹಸಿ ವಾಸನೆ ಎಲ್ಲ ಪೂರ್ತಿಯಾಗಿ ಹೋಗಬೇಕು, ಅಲ್ಲಿವರೆಗೂ ಅದನ್ನು ಫ್ರೈ ಮಾಡಿಕೊಂಡು ಅದಾದಮೇಲೆ ನಾವು ಏನು ಹೆಚ್ಚಿಟ್ಕೊಂಡಿರ್ತೀವಿ ಅದು ಈರುಳ್ಳಿನೂ ಕೂಡ ನಾವು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನೀವಿಲ್ಲಿ ಯೂಸ್ ಮಾಡೋದಿದ್ರೆ ಕಡಲೆಬೇಳೆನ ಕೂಡ ಯೂಸ್ ಮಾಡ್ಬೋದು, ಬಟ್ ನಾನಿಲ್ಲಿ ಕಡಲೆಬೇಳೆ ಯೂಸ್ ಮಾಡಿಲ್ಲ, ಹಾಗೆ ಅದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ. ಸೊ ಇದಿಷ್ಟು ಫ್ರೈ ಆದಮೇಲೆ ನಾವೇನು ಹುಣಸೆಹಣ್ಣು ರಸನ ನೆನೆಸಿಟ್ಕೊಂಡಿರ್ತೀವಲ್ವ, ಸೊ ಅದನ್ನು ಕೂಡ ಹಾಕಿ ಚೆನ್ನಾಗಿ ಎಣ್ಣೆ ಬಿಡೋವರೆಗೂ ಕುದಿಸ್ಕೊಳ್ಬೇಕು. ಅದ್ರ ಮಧ್ಯದಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನೋಡ್ಬೋದು ಇವಾಗ ಹುಣಸೆಹಣ್ಣೆಲ್ಲ ಕುದ್ದಿ ಸೈಡಲ್ಲಿ ಎಣ್ಣೆ ಬಿಟ್ಕೊಳ್ತಾ ಇದೆ. ಸೊ ಈ ಸ್ಟೇಜಲ್ಲಿ ನಾವೇನು ಮೆಂತ್ಯ ಹುರಿದು ಪುಡಿ ಮಾಡ್ಕೊಂಡು ಇರ್ತೀವಲ್ಲ ಅದನ್ನು ಕೂಡ ಅದರೊಳಗಡೆ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಂಡಾದ್ಮೇಲೆ ಸಾಂಬಾರು ಪುಡಿನ ಕೂಡ ಆ್ಯಡ್ ಮಾಡ್ಕೊಳ್ಬೇಕು. ನಾನಿಲ್ಲಿ ಅರ್ಧ ಸ್ಪೂನಷ್ಟು ಅರಿಶಿನ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಎಣ್ಣೆ ಬಿಡೋವರೆಗೂ ಫ್ರೈ ಮಾಡಿಕೊಂಡ್ರೆ ಮೆಂತ್ಯ ಗೊಜ್ಜು ರೆಡಿ ಆಗುತ್ತೆ. ಸೊ ಅದನ್ನು ಬಿಸಿ ಬಿಸಿ ಅನ್ನಕ್ಕೆ ಕಲಿಸ್ಕೊಂಡು ತಿಂದರೂ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಕೂಡ ಒಂದ್ಸಲ ಈ ರೆಸಿಪಿನ ಮನೆಯಲ್ಲಿ ಟ್ರೈ ಮಾಡಿ. ಸೊ ನೋಡ್ಕೊಂಡು ಬಂದ್ರಲ್ಲ ಫ್ರೆಂಡ್ಸ್, ಆರೋಗ್ಯಕರವಾದ ಮತ್ತು ಟೇಸ್ಟಿ ಆಗಿರುವಂಥ ಹೆಲ್ತಿ ಆಗಿರುವಂಥ ಫುಡ್ಡು, ಅದು ಕೂಡ ಕ್ವಿಕ್ಕಾಗಿ ಮಾಡ್ಬೋದು. ಸೊ ತುಂಬಾ ಟೇಸ್ಟಿಯಾಗಿರುತ್ತೆ ಕೂಡ. ಸೊ ನಾನು ಪ್ರೆಗ್ನೆಂಟಲ್ಲಿದ್ದಾಗ ಇದನ್ನೇ ಬೇಕು ಅಂತೇಳಿ ನಮ್ಮ ಮಕ್ಕಳ ಹತ್ರ ಮಾಡಿಸ್ಕೊಂಡು ತಿಂದಿದೆ ಕೂಡ. ಸೊ ಅಂದರೆ ಅವಳಿಂದ ಟೇಸ್ಟಿಯಾಗಿ ಮಾಡ್ತಾಳೆ ನನಗಿಂತ. ಸೊ ಹಾಗಾಗಿ ಪ್ರೆಗ್ನೆಂಟ್ ಇರುವಾಗ ಅವಳಿಗೆ ಹೇಳಿದ್ದೆ ನನಗೆ ಮೆಂತ್ಯ ಗೊಜ್ಜು ತಿನ್ಬೇಕಂತ ತುಂಬ ಆಸೆ ಆಗ್ತಾ ಇದೆ ಕಡೆಯಿಂದಾಗ. ಒಂದು ಬಾಕ್ಸ್ನಲ್ಲೇ ಅವಳು ಮಾಡ್ಕೊಂಡು ಬಂದುಕೊಟ್ಟಿದ್ಲು. ಸೊ ಅದು ನೆನಪಾಯಿತು. ಹಾಗಾಗಿ ಮತ್ತು ಮೆಂತ್ಯ ಯೂಸ್ ಮಾಡೋದ್ರಿಂದ ಇದು ಸೊಂಟಕ್ಕೆ ಬಲ ಕೂಡ ಇರುತ್ತೆ. ಸೊ ಬ್ಯಾಕ್ ಪೇನು ಆ ಥರ ಎಲ್ಲ ಇದ್ದಾಗ ಈ ಥರ ರೆಸಿಪಿಗಳನ್ನ ನಾವು ಮಾಡೋದಕ್ಕೂ ಈಸಿ, ಕ್ವಿಕ್ಕಾಗಿ ಮಾಡಿಬಿಡ್ಬೋದು, ಜೊತೆಗೆ ಹೆಲ್ತಿಯಾಗೂ ಇರುತ್ತೆ ಕೂಡ ರೆಸಿಪಿ. ಸೊ ಹಾಗಾಗಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ಇವತ್ತು. ನೀವು ಕೂಡ ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿಬಿಟ್ಟು ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಬೇಗ ಇವ್ರಿಗೆಲ್ಲ ಊಟ ಹಾಕೊಟ್ಟಿದ್ದೀನಿ. ನಾನು ಕೂಡ ಊಟ ಮಾಡಿಬಿಟ್ಟು ಆಮೇಲಿಂದ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸ್ವಚ್ಛತೆಯನ್ನು ಕಾಪಾಡಿ ಆಮೇಲೆ ಅಷ್ಟೇ, ಮುಂದಕ್ಕೆ ಅಷ್ಟೇ ಅಷ್ಟೇನಾ? ಪರಿಸರವನ್ನು ರಕ್ಷಿಸಿ ಅಂತ. ಪ್ರತಿಭಾ ಮನೆಯಿಂದ ತನ್ನಿ, ಪ್ರತಿಭಾ ಮನೆಯಿಂದನೇ ತನ್ನಿ. ನನ್ನ ಫ್ರೆಂಡ್ ಪ್ರತಿಭಾ ನೋಡಿದ್ರೆ ಏನೇ ನಿಮ್ಮ ಮನೆಯವರು ಹಿಂಗೆ ಹೇಳಿದ್ದಾರೆ ಅನ್ಕೊಂಡೆ. ಕ್ಲಾಸ್ ಸರಿಗಿಲ್ಲ, ಹೆಂಗಿದೀವೋ ಹಂಗೆ ನ್ಯಾಚುರಲ್ ಆಗಿರ್ಬೇಕು. ಇದು ನಾಕೆ ಹಾಕ್ತೀನಿ ನಾನು, ಪ್ರತಿಭಾ ಮನೆಯಿಂದ ತನ್ನಿ. ಸಂಡೇ ಮಧ್ಯಾಹ್ನ 2:30 ಆಗ್ತಾ ಇದೆ. ಇಲ್ಲೇ ಒಂದು ನಮ್ಮ ನೇಬರ್ದೆ ಒಂದು ಫಂಕ್ಷನ್ ಇತ್ತು. ಸೊ ಅದಕ್ಕೋಸ್ಕರ ರೆಡಿ ಆಗ್ತಾ ಇದ್ದೀನಿ. ಏನಾದರೂ ಅಂದರೆ ಈ ಬಿಸಿಲು ಟೈಮಲ್ಲಿ, ಬಿಸಿಲಲ್ಲಿ ಎಲ್ಲರೂ ಹೊರಗಡೆ ಹೋಗ್ಬೇಕಂದ್ರೆ ಒಂಥರ ಅನಿಸ್ತಾ ಇರುತ್ತೆ. ಸೊ ಇಲ್ಲೇ ನೇಬರ್ ಆಗಿರೋದ್ರಿಂದ ಹೋಗ್ಬೇಕಲ್ಲ ಅಕ್ಕಪಕ್ಕ ಅಂತ. ಸೊ ಹಾಗಾಗಿ ರೆಡಿಯಾಗಿದ್ದೀನಿ. ಸೊ ಅದು ಬಂದುಬಿಟ್ಟು ಒಂದು ಆರತಿ ಫಂಕ್ಷನು, ಹಾಗಾಗಿ ಸ್ಯಾರಿ ಹಾಕ್ಕೊಂಡಿದ್ದೀನಿ. ಹೋಗ್ಬಿಟ್ಟು ಬಂದ್ಬಿಟ್ಟು ಆಮೇಲೆ ನಾನು ಸಿಗ್ತೀನಿ ಎಲ್ಲರಿಗೂ. ನಾನು ನನ್ನ ಮಗ ಇಬ್ರು ಹೋಗ್ತಾ ಇದೀವಿ. ನನ್ನ ಮಗ ಅಲ್ಲೇ ಅಕ್ಕಳಿಸ್ತಾ ಇದ್ದಾನೆ. ನಮ್ಮ ಮನೆಯವ್ರು ಬಿಗ್ ಬಾಸ್ನ ಎಷ್ಟು ಓಡಾಗಿ ಹಾಕೊಂಡು ನೋಡ್ತಿದ್ದಾರೆ. ರಿಪೀಟ್ ಟೆಲಿಕಾಸ್ಟ್ ಏನಪ್ಪ. ಸೊ ಕಾರ್ತಿಕ್ ಸೋಮವಾರದ ಮೊದಲನೇ ಸೋಮವಾರ ಪೂಜೆ ಎಲ್ಲ ಆಯಿತು. ಸೊ ಇವತ್ತೇನು ಉಪವಾಸ ಇಲ್ಲ ನಾನು, ಹಾಗೆ ದೇವ್ರ ದೀಪ ಅಷ್ಟೇ. 4ನೇ ವಾರ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ ಹೇಗಾಗುತ್ತೆ ಹಾಗೆ. ಸೊ ಎಲ್ಲ ಟೈಮ್ ಎಲ್ಲ ನೋಡಬೇಕಲ್ವ, ಹಾಗಾಗಿ 4ನೇ ವಾರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ವಾರ ಬಂದ್ಬಿಟ್ಟು ಅಲ್ಲಿ ನಮ್ಮನೆ ಅಂದರೆ ನಾನು ಲಾಸ್ಟ್ ಹಳೆ ಬ್ಲಾಗ್ಗಳಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಮಂಜುನಾಥ ಸ್ವಾಮಿ ದೇವಸ್ಥಾನ ಇದೆ ಅಲ್ಲಿ ನಾಗ್ಪುರ ಅಂತಂದರೆ ಮೋದಿ ಹಾಸ್ಪಿಟಲ್ ರೋಡ್ ಹತ್ರ ಬರುತ್ತೆ.
ಸೊ ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಯಾವ ರೀತಿ ಆಗುತ್ತೆ ಅಂತ ಹೇಳ್ಬಿಟ್ಟು. ಹೋದರೆ ಖಂಡಿತ ಅದನ್ನು ಶೇರ್ ಮಾಡ್ತೀನಿ. ಅಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ, ಮತ್ತು ಏನೋ ಒಂಥರ ಪಾಸಿಟಿವ್ ನನಗೆ ಎನರ್ಜಿ ಕೊಡುತ್ತೆ ಅಂತಲೇ ಹೇಳ್ಬೋದು. ಸೊ ಅಂದರೆ ಅವಾಗಲಿಂದ ನಾನು ಆ ದೇವಸ್ಥಾನಕ್ಕೆ ಹೋಗಿ ಚೆನ್ನಾಗಿ ರೂಢಿ ಆಗಿಬಿಟ್ಟು ಸೊ ಒಂಥರ ನನಗೆ ಅಲ್ಲಿ ಹೋದರೆ ಪಾಸಿಟಿವ್ ಎನರ್ಜಿ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಇವಾಗ ಫಸ್ಟ್ ವಾರ ಅಲ್ವಾ, ಫಸ್ಟ್ ವಾರ ಬೇಡ, ಇಲ್ಲೇ ಮನೆ ಹತ್ರ ಒಂದು ವೀರಭದ್ರ ಸ್ವಾಮಿ ದೇವಸ್ಥಾನ ಇದೆ. ಸೊ ಅದನ್ನು ಕೂಡ ನಾನು ಬ್ಲಾಗ್ನಲ್ಲಿ ತುಂಬ ಸಲ ತೋರಿಸಿದ್ದೀನಿ. ಅಲ್ಲಿ ಎಷ್ಟೊಂದು ಜ್ಯೋತಿರ್ಲಿಂಗಗಳಿದ್ದಾವೆ. ಸೊ ಲಿಂಗಗಳಿದ್ದಾವೆ, ಅಂದರೆ ನಾರ್ತ್ ಸೈಡ್ ಇರೋವಂಥ ಲಿಂಗಗಳೆಲ್ಲ ಅಲ್ಲಿದೆ. ಅದನ್ನೆಲ್ಲ ನಾನು ಬ್ಲಾಗ್ನಲ್ಲಿ ಶೇರ್ ಮಾಡಿದ್ದೀನಿ. ಸೊ ನೋಡೋಣ, ಅಂದರೆ ಈ ಸರೌಂಡಿಂಗಲ್ಲಿ ನನಗೆ ಅದೊಂದು ಇಷ್ಟ ಆಗಿದೆ ಆ ಟೆಂಪಲು. ಸೊ ಹಾಗಾಗಿ ಇವತ್ತು ಹೇಗೂ ಕಾರ್ತಿಕ್ ಸೋಮವಾರ ಇರೋದ್ರಿಂದ ಹೋಗಿ ನೋಡೋಣ ಅಲ್ಲಿ ದೇವಸ್ಥಾನದಲ್ಲಿ ಯಾವ ರೀತಿ ಪೂಜೆಗಳೆಲ್ಲ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಸೊ ಹಾಗೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು, ಆಕ್ಚುಲಿ ನಾನು ನೆನ್ನೆ ಫಂಕ್ಷನ್ಗೆ ಹೋಗಿ ಬಂದಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡಲಿಲ್ಲ. ಸುಮ್ಮನೆ ಹಾಗೆ ನೋಡೋಣ ನಾಳೆ ವ್ಲಾಗ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನೇ ಸ್ವಲ್ಪ ಲೇಸಿ ಆಗಿಬಿಟ್ಟೆ ಅಂತಲೇ ಹೇಳ್ಬೋದು. ಹಾಗಾಗಿ ಇಲ್ಲೇ ಮನೆ ಪಕ್ಕ ಇರೋದ್ರಿಂದ ಬೇಗನೆ ಹೋಗಿ ಬೇಗನೆ ಬಂದ್ಬಿಟ್ಟೆ ಊಟ ಮಾಡಿಕೊಂಡು, ಇನ್ನೇನಿರುತ್ತಲ್ವ ಹೋಗಿ ಆ ಹುಡುಗಿಗೆ ಏನಾದರೂ ಕೊಟ್ಬಿಟ್ಟು ಸೊ ಹಾಗೆ ಊಟ ಎಲ್ಲ ಮಾಡ್ಕೊಂಡು ಬಂದ್ವಿ. ಬಂದಾದ್ಮೇಲೆ ಮನೆಯಲ್ಲಿ ಹಾಗೆ ಟಿವಿ ನೋಡ್ಕೊಂಡು ಟೈಮ್ ಪಾಸ್ ಮಾಡಿಬಿಟ್ಟೆ. ಸೊ ಅದಾದ್ಮೇಲೆ ನಾನು ಇವತ್ತು ನನ್ನ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇಟ್ಟಿದ್ದ ಸೀರೆ ಇದು. ಸೊ ಇದನ್ನ ನಾನು ಬ್ಲೌಸ್ ವರ್ಕಿಗೆ ಕೊಡೋಣ ಅಂತೇಳಿ ಅನ್ಕೊಂಡು ಹೊರಟಿದ್ದೀನಿ. ಸೊ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹಂಗೆ ಹೋಗಿ ವರ್ಕ್ ಕೊಟ್ಬಿಟ್ಟು ಬ್ಲೌಸ್ನ ಬರೋಣ ಅಂತೇಳಿ. ಅಂದರೆ ಇನ್ನು ಒಂದು 15 ಡೇಸಲ್ಲಿ ನಮಗೆ ಅಂದರೆ ಹಸ್ಬೆಂಡ್ ಕಡೆಯಿಂದ ಗೊತ್ತಿರೋದೊಬ್ಬದು ಮದುವೆ ಇದೆ. ಹಾಗಾಗಿ ಅಲ್ಲಿ ಉಟ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು, ತುಂಬ ದಿನನೇ ಆಯ್ತಲ್ವಾ ಹೊಲಿಸಿಲ್ಲ ಏನಿಲ್ಲ. ಪೂಜೆ ಆದಮೇಲೆ ಆಲ್ಮೋಸ್ಟ್ ಆಗಸ್ಟಲ್ಲೇನೋ ಇಟ್ಟಿದ್ದು ನಾನು. ಸೊ ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್ 3 ತಿಂಗಳಾಗೋಯ್ತಲ್ವ. ಹಾಗಾಗಿ ಸ್ಟಿಚ್ ಮಾಡಿಸ್ಬಿಟ್ಟು ಉಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಅದಕ್ಕೆ ಯಾವ ರೀತಿ ವರ್ಕಿಗೆ ಕೊಡ್ತೀನಿ ಗೊತ್ತಿಲ್ಲ. ಅಲ್ಲಿ ಹೋದ್ಮೇಲೆ ನೋಡ್ತೀನಿ ಯಾವ ರೀತಿ ಇದೆ ವರ್ಕ್ ಅಂತ ಹೇಳ್ಬಿಟ್ಟು. ಸೊ ಅದರ ಸಿಂಪಲ್ ಆಗೇ ಕೊಡ್ತೀನಿ, ವರ್ಕು ಕೊಟ್ಬಿಟ್ಟು ಬರ್ತೀನಿ. ಬಂದಮೇಲೆ ನಾನೇ ಸ್ಟಿಚ್ ಮಾಡ್ಕೊಳ್ತೀನಿ. ಸೊ ಹೇಳಿದ್ದೀನಲ್ವ ನಾನು ಬ್ಲೌಸ್ ನಾನೇ ಸ್ಟಿಚ್ ಮಾಡ್ಕೊಳ್ಳೋದು ಅಂತ. ಯಾರಿಗಾದ್ರೂ ಸ್ಟಿಚಿಂಗ್ ವಿಡಿಯೋ ಬೇಕು ಅಂತ ಹೇಳಿದ್ರೆ ಖಂಡಿತ ನನಗೆ ಕಮೆಂಟ್ ಮಾಡಿ. ಕಟಿಂಗು ಮತ್ತು ಸ್ಟಿಚಿಂಗ್ ಎರಡೂ ಈಸಿ ವೇನಲ್ಲಿ ನಾನು ಹೇಳ್ಕೊಡ್ತೀನಿ. ಸೊ ಬನ್ನಿ, ಇವಾಗ ಟೈಮ್ ಆಗಿದೆ, ಆಲ್ರೆಡಿ 7 o'clock ಆಗಿದೆ. ಹೋಗ್ಬಿಟ್ಟು ಬೇಗ ದೇವಸ್ಥಾನಕ್ಕೆ ಹೋಗಿ ಮೊದಲು ಅಲ್ಲಿಂದ ಬ್ಲೌಸ್ನ ವರ್ಕಿಗೆ ಕೊಟ್ಬಿಟ್ಟು ಬರ್ತೀನಿ. ಸೊ ಈ ದೇವಸ್ಥಾನಕ್ಕೆ ಹೋಗಿರೋದನ್ನ ನಾನು 2-3 ಸಲ ವ್ಲಾಗ್ನಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ನಿಮ್ಮ ಜೊತೆ. ಸೊ ಹಿಂದಿನ ವ್ಲಾಗ್ಗಳಲ್ಲಿ ನೀವು ನೋಡ್ಬೋದು. ಒಂದು ಬ್ಲಾಗ್ನಲ್ಲಿ ಪೂರ್ತಿ ಡೀಟೇಲಾಗಿ ನಾನು ದೇವಸ್ಥಾನನ ತೋರಿಸಿದ್ದೀನಿ. ಸೊ ಮಾಮೂಲಿ ಇರೋದಕ್ಕಿಂತ ಇವತ್ತು ತುಂಬಾ ಜನ ಇದ್ದರು ಅಲ್ಲಿ. ಯಾಕೆಂದರೆ ಅಲ್ಲಿರೋದು ವೀರಭದ್ರೇಶ್ವರ ದೇವಸ್ಥಾನ. ಸೊ ಹಾಗಾಗಿ ಕಾರ್ತಿಕ್ ಸೋಮವಾರದಲ್ಲಿ ಜಾಸ್ತಿ ಶಿವನ ದೇವಸ್ಥಾನಗಳಿಗೆ ಜನ ಬರೋದಲ್ವ. ಸೊ ಹಾಗಾಗಿ ಎಲ್ಲರೂ ಬಂದಿದ್ದರು. ಜೊತೆಗೆ ಅಲ್ಲಿ ಕಾರ್ತಿಕ ದೀಪಗಳನ್ನ ಕೂಡ ಹಚ್ತಾ ಇದ್ರು ಎಲ್ಲರೂ ನೋಡ್ಬೋದು. ತುಂಬ ಜನ ಇದ್ದರು. ದರ್ಶನ ಕೂಡ ಬೇಗನೆ ಆಯಿತು ನಮಗೆ, ಬಟ್ ಆದರೂ ಕೂಡ ತುಂಬ ಜನ ಇದ್ದರು. ಅದ್ರ ಜೊತೆಗೆ ಅಲ್ಲಿದ್ದಂಥ ಒಂದು ಮಂತ್ರ ಇದು ವೀರಭದ್ರ ಸ್ವಾಮಿದು. ಸೊ ಇದನ್ನು ನನ್ನ ಮಗನಿಗೆ ತೋರಿಸಿ ಅವನಿಗೆ ಓದಿಸ್ತಾ ಇದೆ. ಸ್ವಲ್ಪ ಮಿಸ್ಟೇಕ್ ಮಾಡಿ ಓದ, ಅದ್ರ ಜೊತೆಗೆ ಓದ್ದ ಕೂಡ ಅವನು. ಹಾಗಾಗಿ ಅಲ್ಲೇ ಎದುರುಗಡೆ ಒಬ್ಬರು ಆಂಟಿ ಇದ್ದರು. ಸೊ ಅವರು ಕೂಡ ಖುಷಿ ಪಡ್ತಾಯಿದ್ರು ನೋಡಿ, ಕನ್ನಡ ಓದಿದ್ದು ನೋಡೋದಕ್ಕೆ ಒಂಥರ ಖುಷಿ ಅಂತೇಳಿ ಹೇಳ್ತಾಯಿದ್ರು ಅವರು ಕೂಡ. ಸೊ ಅದಾದಮೇಲೆ ಎಲ್ಲರೂ ದೀಪ ಹಚ್ಚೋದಕ್ಕೂ ಕೂಡ ಒಂದು ಲೈನಲ್ಲಿ ದೀಪ ಹಚ್ಚೋರನ್ನ ಬಿಡ್ತಾಯಿದ್ರು, ಇನ್ನೊಂದು ಲೈನಲ್ಲಿ ಮಾಮೂಲಿ ದರ್ಶನಕ್ಕೆ ಹೋಗೋರಿಗೆ ಬಿಡ್ತಾಯಿದ್ರು. ಸೊ ನೋಡ್ಬೋದು, ನಾನು ಅಂದರೆ ಅಲ್ಲಿ ತುಂಬ ಜನ ಇದ್ದಿದ್ದರಿಂದ ವೀಡಿಯೋ ಮಾಡ್ಕೊಳ್ಳೋಕ್ಕೆಲ್ಲ ಇದಿರಲಿಲ್ಲ. ಹಾಗಾಗಿ ನಾನು ಹೋದಾಗ ಒಂದು ಸಣ್ಣ ಕ್ಲಿಪ್ಪಿಂಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ, ನೀವು ಕೂಡ ನೋಡಲಿ ಅಂಥೇಳಿ. ಇನ್ನೂ ಕೆಲವು ಜನ ದೀಪಗಳನ್ನ ರೆಡಿ ಮಾಡ್ಕೊಳ್ತಾಯಿದ್ರು. ತುಂಬ ಜನ ಆಗಲೇ ದೀಪಗಳನ್ನ ದೇವ್ರ ಹತ್ರ ಬೆಳಗ್ತಾಯಿದ್ರು. ಸೊ ಈ ರೀತಿಯಾಗಿ ನಮ್ಮ ಹಿಂದೂ ರಿಚುವಲ್ಸ್ನ ನೋಡೋದಕ್ಕೆ ಮತ್ತು ಮಾಡೋದಕ್ಕೆ ನನಗಂತೂ ತುಂಬಾ ಖುಷಿ ಆಗುತ್ತೆ. ನಿಮಗೆ ಅನಿಸುತ್ತೆ ಅಂಥೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಈ ಥರ ನನಗೆ ಸ್ಪೆಷಲ್ ಪೂಜೆಗಳು ಮಾಡುವಾಗ ತುಂಬಾ ಖುಷಿ. ಸೊ ದೇವಸ್ಥಾನಕ್ಕೆ ಬಂದು ಇಲ್ಲ, ಅದು ಏನೋ ಇದಾಗಿದೆ ಅನಿಸುತ್ತೆ, ಇದು ಟೆಂಪರ್ ಗ್ಲಾಸ್ ಹಾಕಿರೋದೇನೋ ಪ್ರಾಬ್ಲಮ್ ಆಗಿದೆ. ಸೊ ದೇವಸ್ಥಾನಕ್ಕೆ ಬಂದು ಕುತ್ಕೊಂಡಿದ್ದೀವಿ. ದೇವರ ದರ್ಶನ ಎಲ್ಲ ಚೆನ್ನಾಗಾಯಿತು. ಮಾಮೂಲಿ ಇರೋದಕ್ಕಿಂತ ಇವತ್ತು ತುಂಬ ಜನ ಇದ್ದಾರೆ. ಜೊತೆಗೆ ಎಲ್ಲರೂ ಕೂಡ ಇವತ್ತು ಕಾರ್ತಿಕ ಮಾಸದ ಆರತಿ ಅಂದರೆ ಬೆಲ್ಲದ ಆರತಿ ಎಲ್ಲ ಮಾಡ್ತಾ ಇದ್ದಾರೆ. ಸೊ ನಾನು ಕೂಡ ಮಾಡ್ತೀನಿ. ನೋಡೋಣ, 2ನೇ ವಾರ ಮಾಡ್ತೀನೋ 4ನೇ ವಾರ ಮಾಡ್ತೀನೋ ಗೊತ್ತಿಲ್ಲ. ಸೊ ಅದಕ್ಕೆಲ್ಲ ಕೆಲವೊಬ್ಬರು ಉಪವಾಸ ಎಲ್ಲ ಇದ್ಬಿಟ್ಟು ಮಾಡ್ತಾರೆ, ಕೆಲವು ಅವ್ರವ್ರ ಪದ್ಧತಿ ಪ್ರಕಾರ. ನೋಡೋಣ, ನಾನು 4ನೇ ವಾರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹೇಗಾಗುತ್ತೆ ಅದು ಮಾಡೋದು. ಸೊ ಇನ್ನೂ ಕೂಡ ತುಂಬ ಜನ ಇದ್ದಾರೆ. ದೀಪ ಹಚ್ಚೋರು ಅಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಕೆಲವರು ರೆಡಿ ಮಾಡ್ಕೊಂಡು ಲೈನಲ್ಲಿ ನಿಂತ್ಕೊಂಡಿದ್ದಾರೆ.
ದೇವರ ಏನು ಅಲಂಕಾರ ಕೂಡ ತುಂಬ ಚೆನ್ನಾಗಿ ಮಾಡಿದ್ರು. ನನ್ನ ಮಗ ತುಂಬ ಭಕ್ತಿಯಿಂದ 3 ಪಟ್ಟೆ ನಮ್ಮ ಯಜಮಾನ್ರಿಗೆ ಈ ಥರ ಹಚ್ಚಿದ್ದಾನೆ. ನಾನು ಕೂಡ ಹಚ್ಕೊಂಡಿದ್ದೀನಿ, ಕಾಣಿಸ್ತಾ ಇಲ್ಲ ಅಷ್ಟೇ. ಸೊ ದೇವಸ್ಥಾನದಿಂದ ಹಾಗೆ ನಾನು ಬ್ಲೌಸ್ ವರ್ಕ್ ಕೊಡಬೇಕಾಗಿತ್ತಲ್ಲ, ಅಲ್ಲಿಗೆ ಹೋದೆ. ಆ್ಯಕ್ಚುಲಿ ಅಲ್ಲಿ ಅಲೋ ಇಲ್ಲ ವಿಡಿಯೋ ಮಾಡ್ಕೊಳ್ಳೋದಕ್ಕೆಲ್ಲ, ಹಾಗಾಗಿ ನಾನು ಒಂಥರ ಭಯ ಪಟ್ಕೊಂಡೆ ವಿಡಿಯೋ ಮಾಡ್ಕೊಳ್ತಾ ಇದ್ದೆ. ಏನಂತ ಹೇಳಿದ್ರೆ, ನಾವು ಯಾವ ಡಿಸೈನ್ನ ಕೊಡ್ತೀವಿ ಸ್ಟಿಚ್ ಮಾಡೋದಕ್ಕೆ ಅದನ್ನು ನಾವು ವಿಡಿಯೋ ಮಾಡ್ಕೊಳ್ಬೋದು. ಹಾಗಾಗಿ ನಾನು ಕೊಟ್ಟಿರೋವಂಥ ಡಿಸೈನ್ ಇದು. ಅವ್ರು ಹೇಳಿರೋದು 400 ಅಂತ ಹೇಳಿದ್ದಾರೆ. ಸೊ ಅದ್ರ ಜೊತೆಗೆ ಅವರು ಬ್ಲೌಸ್ ಬ್ರಾಡ್ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಕೂಡ ಹೇಳಿದ್ದಾರೆ. ತುಂಬ ಬ್ರಾಡ್ ಇದ್ದರೂ ಕೂಡ ಸ್ವಲ್ಪ ಜಾಸ್ತಿ ಅಮೌಂಟ್ ಆಗುತ್ತೆ, ಮೀಡಿಯಮ್ ಇದ್ದರೆ ಕಮ್ಮಿ ಆಗುತ್ತೆ ಅಂತೇಳಿ. ಈಗ ಆ್ಯಕ್ಚುಲಿ ಅವ್ರು ಹೇಳಿರೋದು ನನಗೆ 400. ಅದ್ರ ಜೊತೆಗೆ ಕೆಲವೊಂದು ಡಿಸೈನ್ಸ್ಗಳನ್ನ ನಾನು ನಿಮ್ಮ ಜೊತೆ ಇಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ನಿಮಗೂ ಒಂದು ಐಡಿಯಾ ಬರುತ್ತೆ ಅಂತ ಹೇಳಿಬಿಟ್ಟು. ಇದು ಬಂದುಬಿಟ್ಟು 300 ರುಪೀಸ್ ಅಂತ ಹೇಳಿದ್ರು ಅವರು ಡಿಸೈನ್. ಸೊ ದೇವಸ್ಥಾನಕ್ಕೆಲ್ಲ ಹೋಗ್ಬಿಟ್ಟು ಹಾಗೆ ಬ್ಲೌಸ್ ಹಾಕಿ ಕೊಟ್ಟು ಬಂದಿದ್ದೀನಿ. ಸೊ ಅವ್ರು ಹೇಳಿರೋದು 400. ಅದೇನೋ ನಾನು ಮರೆತುಬಿಟ್ಟು ಅಳತೆ ಬ್ಲೌಸನ್ನೇ ತೊಗೊಂಡೋಗಿಲ್ಲ ನಾನು. ಸೊ ಹಾಗಾಗಿ ಅವ್ರನ್ನ ನೋಡ್ತೀನಿ. ಅದೇನೋ ಬ್ರಾಡ್ ಬಂದುಬಿಟ್ಟು 7.5 ಇದ್ದರೆ 400 ಅಂತ ಹೇಳಿದ್ದಾರೆ. ಸೊ ಅದಕ್ಕಿಂತ ಜಾಸ್ತಿ ಇತ್ತಂದರೆ 500 ಕಮ್ಮಿ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ ಅವರು. ನೋಡಬೇಕು. ಲಾಸ್ಟ್ ಟೈಮೆಲ್ಲ ಹೋದಾಗ ಅವ್ರು ಆ ರೀತಿ ಎಲ್ಲ ಏನೂ ಹೇಳೇ ಇರಲಿಲ್ಲ. ಸುಮ್ಮನೆ ಮಾಮೂಲಿ ನಾರ್ಮಲ್ ಬ್ಲೌಸ್ ಹೊಲ್ಕೊಟ್ಟಿದ್ರು, ಅಂದರೆ ವರ್ಕ್ ಮಾಡಿಕೊಟ್ಟಿದ್ರು. ಸೊ ಇವಾಗ ಈ ರೀತಿ ಹೇಳ್ತಾ ಇದ್ದಾರೆ. ಗೊತ್ತಿಲ್ಲ, ನಾಳೆ ಏನು ನಮ್ಮದು ಅಳತೆ ಬ್ಲೌಸ್ನ ತೊಗೊಂಡು ಹೋದ್ಮೇಲೆ ಗೊತ್ತಾಗುತ್ತೆ ಏನು ಎಷ್ಟು ದುಡ್ಡು ಅಂತ ಹೇಳ್ಬಿಟ್ಟು. 1-2 ಡಿಸೈನ್ ನಾನು ವಿಡಿಯೋ ಮಾಡ್ಕೊಂಡು ಬಂದಿದ್ದೀನಿ. ಅವರಲ್ಲಿ ಅಲೋ ಮಾಡಲ್ಲ ವಿಡಿಯೋ ಮಾಡೋದಕ್ಕೆಲ್ಲ. ಸೊ ಲಾಸ್ಟ್ ನಾನು ವ್ಲಾಗ್ನೆಲ್ಲ ಹೇಳಿದ್ದೀನಿ. ಹಾಗಾಗಿ ಅಂದರೆ ನಾನು ಯಾವುದನ್ನು ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ನೋ ಅದನ್ನು ನಾನು ನೋಡ್ಕೊಂಡು ಬಂದಿದ್ದೀನಿ. ಸೊ ಒಂದು ಲಾಸ್ಟಲ್ಲಿ ತೋರಿಸಿದ ಮೆರೂನ್ ಕಲರಲ್ಲಿ 300 ಅಂತ ಹೇಳಿದ್ರು ಅವರು. ಅದು ವರ್ಕ್ ಸಿಂಪಲ್ ಆಗಿತ್ತು. ಸೊ ಹಾಗಾಗಿ ಒಂಚೂರು ಜಾಸ್ತಿ ರನ್ ಮಾಡಿಸೋಣ ಅಂತೇಳಿ ನಾನು ಇವಾಗ 400 ಅಂತ ಹೇಳಿದ್ದಾರೆ. ಅದೇನಾದರೂ ಅಂದರೆ ಬ್ರಾಡ್ ಜಾಸ್ತಿ ಇತ್ತು ಅಂದರೆ 500 ಅಂತ. ನೋಡೋಣ, ನಾಳೆ ನಂದು ಅಳತೆ ಬ್ಲೌಸ್ ತೊಗೊಂಡೋದ್ಮೇಲೆ ಗೊತ್ತಾಗುತ್ತೆ ಎಷ್ಟಕ್ಕೆ ಮಾಡಿಕೊಡ್ತಾರೆ ಅವರು ಅಂತ ಹೇಳ್ಬಿಟ್ಟು. ಸೊ ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ಹಾಗೆ ಬ್ಲೌಸ್ನ ಸ್ಟಿಚಿಂಗ್ ಕೂಡ ಕೊಟ್ಬಿಟ್ಟು ಬಂದಿದ್ದೀನಿ. ಸೊ ಇದ್ರ ಜೊತೆಗೆ ಈ ವ್ಲಾಗ್ನ ನಾನು ಎಂಡ್ ಮಾಡ್ತೀನಿ. ತುಂಬ ದೊಡ್ಡದಾಗ್ತಾ ಹೋಗುತ್ತೆ, ಯಾಕೆಂದರೆ ನಾನು ಸ್ಟಾರ್ಟ್ ಮಾಡಿದ್ದು ಬಂದು ಮೇ ಬಿ ಫ್ರೈಡೇ ಅನಿಸುತ್ತೆ ಈ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದು. ಸೊ ಇವತ್ತು ಮಂಡೇ ಮುಗಿಸ್ತಾ ಇದ್ದೀನಿ. ಹಾಗಾಗಿ ನಾಳೆಯಿಂದ ಹೊಸ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತೇಳಿ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಎಲ್ಲರಿಗೂ ಇಷ್ಟ ಆಗಿದೆ ಈ ವಿಡಿಯೋ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನ ಮರಿಬೇಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ನಿಮ್ಮ ಒಂದು ಪ್ರೀತಿ ಸಪೋರ್ಟ್ ನನಗೆ ತುಂಬಾ ಮುಖ್ಯ. ಆದಷ್ಟು ಹೆಚ್ಚು ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೆಚ್ಚು ಸಪೋರ್ಟ್ ಮಾಡಿ ಅಂತೇಳಿ ಕೇಳಿಕೊಂಡು ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ನಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್.